Good morning, students. Boolean theorems. Theorem 11 Absorption law. ವಿದ್ಯಾರ್ಥಿಗಳೇ, ಬೂಲಿಯನ್ ಥಿಯರಮ್ಸಲ್ಲಿ ಥಿಯರಮ್ 11 ಎ ಬಿ ಸಿ ಇಲ್ಲಿ ಅಬ್ಸಾರ್ಪ್ಷನ್ ಲಾದಲ್ಲಿ 3 ಥಿಯರಮ್ಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಥಿಯರಮ್ 11 ಅಬ್ಸಾರ್ಪ್ಷನ್ ಲಾ. ಪ್ರೂವ್ ದಟ್ ಎಕ್ಸ್ ಆರ್ ಆಪರೇಷನ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ವಿದ್ಯಾರ್ಥಿಗಳೇ, 2 ವೇರಿಯಬಲ್ಗಳನ್ನು ಇಲ್ಲಿ ಎಕ್ಸ್ಪ್ರೆಷನ್ನಲ್ಲಿ ಕೊಡಲಾಗಿದೆ. ಎಕ್ಸ್ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಆರ್ ಆಪ್ರೇಷನ್ನ ನಾವು ಯೂಸ್ ಮಾಡ್ಕೊಳ್ತಿದ್ದೇವೆ. ಎಕ್ಸ್ ಆರ್ ಆಪ್ರೇಷನ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಎಲ್ ಎಚ್ ಎಸ್ ಈಸ್ ಎಕ್ಸ್ ಆರ್ ಆಪ್ರೇಷನ್ ಎಕ್ಸ್ ವೈ ಈಸ್ ಈಕ್ವಲ್ ಟು ವಾಟ್. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಅಂತ ವೇರಿಯಬಲ್ಗೆ ನಾನು 0 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇನೆ. ನೀವು ವೈ ವ್ಯಾಲ್ಯೂಗೆ ಬೇಕಾದರೆ 0 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಅಥವಾ ಆರ್ ಆಪ್ರೇಷನ್ ಎಕ್ಸ್ ಅಂಡ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು ವಾಟ್. ವಿದ್ಯಾರ್ಥಿಗಳೇ, ಈ ಎಕ್ಸ್ ಮತ್ತು ವೈ ಮಧ್ಯೆ ಇರೋಂಥದ್ದು ನಮಗೆ ಡಾಟ್ ಅಂತ ಕಂಡು ಬರುತ್ತೆ. ಇಲ್ಲಿ ಅಂಡ್ ಆಪ್ರೇಷನನ್ನು ಯೂಸ್ ಮಾಡ್ಬೋದು ನಮ್ಮ ಥಿಯರಮ್ಗಳಲ್ಲಿ. ನೋಡೋಣ ಮುಂದೆ ಹೇಗಿರುತ್ತೆ ಅಂತೇಳಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಭಾಗದಲ್ಲಿ ನೀವು 0 ಅಂತ ಹಾಕಿ ಪ್ಲಸ್ ಎಕ್ಸ್ ಅಂತ ಭಾಗದಲ್ಲಿ 0 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಇಲ್ಲಿ ಅಂಡ್ ಆಪ್ರೇಷನ್ ಇರೋದ್ರಿಂದ ನಾವು ಡಾಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ವೈ ಅಂತ ತಮಗೆ ಇಲ್ಲಿ ಇದೆ, ಹಾಗೆ ಇಟ್ಕೊಳ್ಬೇಕಾಗತ್ತೆ. ಈಸ್ ಈಕ್ವಲ್ ಟು ವಾಟ್ 0 ಆರ್ ಆಪ್ರೇಷನ್ 0 ಅಂಡ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು ವಾಟ್ ಅಂತ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಎಕ್ಸ್ ಅಂತ ಎಲ್ಲಿದೆ ಆ ವೇರಿಯಬಲ್ ಇದ್ದಾಗ ಮಾತ್ರ ನೀವೇ ಮಾಡಿದಿರಿ, ವ್ಯಾಲ್ಯೂನ 0 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ. ಇಲ್ಲಿ ಥಿಯರಮ್ 1 ಪ್ರಕಾರ ಏನಾಗಿದೆ, 0 ಡಾಟ್ ಎಕ್ಸ್ ಈಸ್ ಈಕ್ವಲ್ ಟು 0. 0 ಡಾಟ್ ವೈ ಎನ್ನುವ ಈ ಟರ್ಮ್ ಏನಾಗಿದೆ, ಇಲ್ಲಿ ನಮ್ಮ ಥಿಯರಮ್ 0 ಅಂಡ್ ಆಪ್ರೇಷನ್ ಎಕ್ಸ್ ಈಸ್ ಈಕ್ವಲ್ ಟು 0, ಔಟ್ಪುಟ್ 0 ಬಂದಿದೆ. ನಮಗೆ 0 ಅಂಡ್ ಆಪ್ರೇಷನ್ ಎಕ್ಸ್ ಥಿಯರಮ್ 1 ಆ ರೂಪದಲ್ಲಿ ಇದು ಇರೋದ್ರಿಂದ 0 ಡಾಟ್ ವೈ ಮಾತ್ರ ನೀವು ಅಥವಾ 0 ಅಂಡ್ ಆಪ್ರೇಷನ್ ವೈ ಮಾತ್ರ ನೀವು ಯಾವ ಔಟ್ಪುಟ್ಟನ್ನು ಬರೀಬೇಕಾಗತ್ತೆ, 0 ಔಟ್ಪುಟ್ಟನ್ನು ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 0 ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ, ಪ್ಲಸ್ ಆಪ್ರೇಷನ್ ಇದೆ ಅದನ್ನ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿರೋಂಥ ಟರ್ಮ್ ಏನಿದೆ 0 ಡಾಟ್ ವೈ ಅಂತ ಹೇಳ್ಬಿಟ್ಟು ನಮಗೆ ಬಂದಿದೆ, ಇದು ಯಾವ ರೂಪದಲ್ಲಿದೆ, ಥಿಯರಮ್ 1 ರೂಪದಲ್ಲಿ ನಮಗೆ ಕಾಣ್ತಾ ಇದೆ ವಿದ್ಯಾರ್ಥಿಗಳಲ್ಲಿ. ಥಿಯರಮ್ 1 ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಥಿಯರಮ್ 1ನ ಎಕ್ಸಾಂಪಲ್ ಏನು, 0 ಅಂಡ್ ಆಪ್ರೇಷನ್ ಎಕ್ಸ್ ಈಸ್ ಈಕ್ವಲ್ ಟು 0. ಹಾಗಾಗಿ ಈ ಟರ್ಮಿಗೆ ನಾವು ಏನಂತ ಆನ್ಸರ್ನ ಬರೀಬೇಕಾಗತ್ತೆ ಅಥವಾ ಔಟ್ಪುಟ್ನ ಬರೀಬೇಕಾಗತ್ತೆ, 0 ಅಂತ ಔಟ್ಪುಟನ್ನು ನಾವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 0 ಇದೆ ಪ್ಲಸ್ ಆರ್ ಆಪ್ರೇಷನ್ ಇದೆ, 0 ಇದೆ. ನಮಗೆ ಇಲ್ಲಿ ಆರ್ ಆಪ್ರೇಷನ್ ಇರೋದ್ರಿಂದ 0 0 ಅಥವಾ ಫಾಲ್ಸ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂತ ಆನ್ಸರ್ ಪಡೆದೇವೆ ಅಥವಾ 0 ಅಂತ ಆನ್ಸರ್ ಪಡೆದೇವೆ. ಏನದು, ಆರ್ ಆಪರೇಷನ್ 0 ಆರ್ ಆಪರೇಷನ್ 0 ಈಸ್ ಈಕ್ವಲ್ ಟು 0. ಇಲ್ಲಿ ನಮಗೆ ಔಟ್ಪುಟ್ ಏನು ಸಿಕ್ಕಿದೆ ವಿದ್ಯಾರ್ಥಿಗಳೇ, ಫೈನಲಿ 0 ಅಂತ ಸಿಕ್ಕಿದೆ. ಯಾವಾಗ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನಾಗಿದೆ, 0 ಅಂತ ಆನ್ಸರ್ ಇದೆ. 0 ಅಂದರೆ ಏನಾದರೆ 0 ಮೀನ್ಸ್ ಎಕ್ಸ್. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ 0 ಅಂತ ತಗೊಂಡು ನಾವು ಸಾಲ್ವ್ ಮಾಡಿದ್ದೇವೆ. ಆದರೆ ನಮಗೆ ಬಂದಿರೋಂಥ ಔಟ್ಪುಟ್ ಏನಿದೆ 0 ಅಂತ ಬಂದಿರೋದ್ರಿಂದ ಈ 0ನ ನಾವು ಏನಂತ ಕರಿಬೋದಾಗಿದೆ, ಇಲ್ಲಿ ಈ ಎಕ್ಸ್ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಅದರ ಔಟ್ಪುಟ್ ಏನಾಗಿದೆ, ನಮಗೆ ಎಕ್ಸಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ ಅದೇ ಆನ್ಸರ್ನ ನಾವು ಪಡೀತಿದ್ದೇವೆ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ದೆನ್ ಎಲ್ ಎಚ್ ಎಸ್ ಈಸ್, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ದೆನ್ ಎಲ್ ಎಚ್ ಎಸ್ ಈಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ವಾಟ್. ಇಲ್ಲಿ ಎಕ್ಸ್ ಅಂತ ಎಲ್ಲಿದೆ ಅಲ್ಲಿ ನೀವು 1 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ 1 ಆರ್ ಆಪ್ರೇಷನ್ 1 ಡಾಟ್ ಅಥವಾ 1 ಅಂಡ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಅಂತ ಬರ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ 1 ಡಾಟ್ ವೈ ಅನ್ನೋದಕ್ಕೆ ನಿಮಗೆ ಥಿಯರಮಲ್ಲಿ ಏನಿದೆ, ನಿಮ್ಮ ಥಿಯರಮ್ 1ನಲ್ಲಿ 1
ಒನ್ ಡಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವೇನು ಮಾಡ್ತೇವೆ, ಈ ಎಕ್ಸನ್ನು ನಾವು ಇಲ್ಲಿ ಎಕ್ಸ್ ಅಂತ ಔಟ್ಪುಟ್ ಬಂದಿದೆ, ಆಗ ನಾವೇನು ಬರೀಬೇಕಾಗುತ್ತೆ, ಇಲ್ಲಿ ಒನ್ ಡಾಟ್ ವೈ ಬದಲಾಗಿ ನಾವು ಔಟ್ಪುಟ್ಟನ್ನು ವೈ ಅಂತ ಬರೀಬೇಕಾಗುತ್ತೆ ವಿದ್ಯಾರ್ಥಿ. ಯಾಕೆಂತ ಹೇಳಿದ್ರೆ ನಮ್ಮ ಥಿಯರಮ್ ಒನ್ ಪ್ರಕಾರ ಒನ್ ಡಾಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂದಿದೆ, ಎಕ್ಸ್ ಅಂತ ಆನ್ಸರ್ ಬಂದಿದೆ. ಹಾಗಾಗಿ ಒನ್ ಡಾಟ್ ವೈ ಅಂತ ಥಿಯರಮಿನ ಪ್ರಕಾರ ಇರೋದರಿಂದ, ಅದು ಹೋಲಿಕೆ ಆಗಿರೋದ್ರಿಂದ ನಾವು ಔಟ್ಪುಟ್ಟನ್ನು ಏನು ಬರೀಬೇಕು, ಎಕ್ಸ್ ಜಾಗದಲ್ಲಿ ನೀವು ಏನು ಬರೀರಿ, ಇಲ್ಲಿ ವೈಯನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ ಅಂತ ಬಂದಿದೆ, ಅದ್ರ ಬದಲಾಗಿ ನಾವೇನು ಬರಬೇಕು, ಇಲ್ಲಿ ವೈ ಅಂತ ಬರೆದಿದ್ದೇವೆ. ನೆಕ್ಸ್ಟ್ ಒನ್ ಆರ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು ವಾಟ್ ಏನಾಗಿದೆ, ನಮ್ಮ ಥಿಯರಮ್ 4 ಪ್ರಕಾರ ಒನ್ ಆರ್ ಆಪ್ರೇಷನ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಅಂತ ಆನ್ಸರ್ ಬಂದಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು, ಹಾಗಾದ್ರೆ ಏನು ಬರೀಬೇಕು, ಒನ್ ಅಂತ ನೀವು ಆನ್ಸರ್ನ ಪಡಿಬೇಕು. ನಮ್ಮ ಥಿಯರಮ್ ಪ್ರಕಾರ ಒನ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಅಂತ ಆನ್ಸರ್ ಬಂದಿದೆ, ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ಹಾಗಾಗಿ ಈ ಒನ್ನನ್ನು ನೀವು ಮಾಡಬೇಕಾಗತ್ತೆ, ಇಲ್ಲಿ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಅಂತ ಬರೀಬೇಕಾಗತ್ತೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಆಗಿರೋದ್ರಿಂದ ನಮಗೆ ಔಟ್ಪುಟ್ ಒನ್ ಅಂತ ಬಂದಿದೆ. ಒನ್ ಅಂದರೆ ಏನು, ಆಲ್ರೆಡಿ ಇಲ್ಲಿ ಎಕ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೀನಿ ಅದೇ ವ್ಯಾಲ್ಯೂ ನಾವು ಇಲ್ಲಿ ಆನ್ಸರ್ನ ಪಡಿತಿದ್ದೇವೆ. ಹಾಗಾಗಿ ಇಲ್ಲಿ ಈ ಎಕ್ಸ್ ಅಂತ ಮಾರ್ಕನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಟ್ರೂತ್ ಟೇಬಲ್, ಇಲ್ಲಿ ಎರಡು ವೇರಿಯಬಲ್ ಇರೋದ್ರಿಂದ 2n ಈಸ್ ಈಕ್ವಲ್ ಟು 2 4 ರೋಸ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ತಮಗೆ ಗೊತ್ತಿದೆ. ಇಲ್ಲಿ 2n ಈಸ್ ಈಕ್ವಲ್ ಟು 2 ಈಸ್ ಈಕ್ವಲ್ ಟು 4 ರೋಸ್. ಈಗ ನಮಗೆ ಗೊತ್ತಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ನಂಬರ್ ಆಫ್ ವೇರಿಯಬಲ್ಸ್ ಇರೋದ್ರಿಂದ ಎಕ್ಸ್ಪ್ರೆಷನ್ ಇಲ್ಲಿ 2 ವೇರಿಯಬಲ್ಸ್ ಇದೆ. ಹಾಗಾಗಿ ನೀವು ಎಷ್ಟು ರೋಗಳನ್ನು ಪಡಿತೀರಿ, 4 ರೋಗಳನ್ನು ನಾವು ಪಡಿತಾ ಇದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಎಕ್ಸ್ ಕಾಲಮಲ್ಲಿ ಬರೆಯುವಂಥ ವಿಧಾನ ಗೊತ್ತಿದೆ ನಮಗೆ. 4 ರೋ ಇರೋದ್ರಿಂದ ನಿಮಗೆ 2 ಜೀರೋಗಳನ್ನು ಬರೀತೀರಿ ಮತ್ತು 2 1ಗಳನ್ನು ಬರೀತೀರಿ. ಎಕ್ಸ್ ಮತ್ತು ವೈ ಎರಡೇ ವೇರಿಯಬಲ್ ಇರೋದ್ರಿಂದ ನೀವು ಎಕ್ಸ್ ಕಾಲಮ್ ಬರೀರಿ ಮತ್ತು ವೈ ಕಾಲಮನ್ನು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ 0 0 ಅಂದರೆ 4ರಲ್ಲಿ 2 ಜೀರೋಸ್ ಬರಿತೀರಿ, ನೆಕ್ಸ್ಟು 2 1ಗಳನ್ನು ಬರಿತೀರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 1 0 1 ವಿದ್ಯಾರ್ಥಿಗಳೇ, ನಾವು ಮೊದಲನೇ ಕಾಲಮಿನ ಅರ್ಧದಷ್ಟು, ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಅಂತ ಹೇಳ್ತಿದ್ದೇವೆ. ಇಲ್ಲಿ 2 ಜೀರೋಸ್ ಬದಲಾಗಿ 1 ಜೀರೋ ಬರಿತೇವೆ, 2 1s ಬದಲಾಗಿ 1 ಬರಿತೇವೆ ವಿದ್ಯಾರ್ಥಿಗಳೇ. ಈಗ ನಮಗೆ ಇಲ್ಲಿ ಬರೀಬೇಕಾಗಿರ್ತದ, ಇಲ್ಲಿ ಇರುವಂಥ ಎಕ್ಸ್ಪ್ರೆಷನಲ್ಲಿ ಏನಾಗಿದೆ, ಎಕ್ಸ್ ಪ್ಲಸ್ ಎಕ್ಸ್ ವೈ ಅಂತಿದೆ. ಹಾಗಾಗಿ ಎಕ್ಸ್ ಕಾಲಮ್ ಇಲ್ಲಿ ಸಿಕ್ಕೋಗ್ಬಿಡುತ್ತೆ ವಿದ್ಯಾರ್ಥಿಗಳೇ ನಮಗೆ. ಹಾಗಾಗಿ ನೀವೇನು ತಗೋಬೇಕಾಗುತ್ತೆ, ಎಕ್ಸ್ ವೈ ಅಂತ ಕಾಲಮನ್ನು ನೀವು ಇಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಎಕ್ಸ್ ವೈ ಅಂತ ಹೇಳಿದರೆ ಇಲ್ಲಿ ಯಾವ ಆಪ್ರೇಷನ್ ಇದೆ, ನಮಗೆ ಅಂಡ್ ಆಪ್ರೇಷನ್ ಇದೆ. ಹಾಗಾಗಿ ಇಲ್ಲೇ ಮಾಡಬೇಕು, ನೀವು ಡಾಟ್ ಇರೋದ್ರಿಂದ ಇವೆರಡನ್ನು ಯಾವ ಆಪ್ರೇಷನ್ ಪ್ರಕಾರ ತಗೋಬೇಕಾಗುತ್ತೆ, ಅಂಡ್ ಆಪ್ರೇಷನ್ ಪ್ರಕಾರ ಬರೀಬೇಕಾಗುತ್ತೆ. ಇಲ್ಲಿ 0 0 0 0 ಅಂತ ಔಟ್ಪುಟ್ ಬಂದಿದೆ. 0 1 ಅಂದರೆ 0 ಅಂತ ಔಟ್ಪುಟ್ ನಮಗೆ ಯಾರಲ್ಲಿ ಬರುತ್ತೆ, ಅಂಡ್ ಆಪ್ರೇಷನಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲೂ ಸಹ ಏನಾಗಿದೆ, ಅಂಡ್ ಆಪ್ರೇಷನಲ್ಲಿ ನಂಬರ್ ಆಫ್ ಇನ್ಪುಟ್ಸ್ ಆರ್ 1 ಅಥವಾ ಟ್ರೂ, ಓನ್ಲಿ 1 ಇನ್ಪುಟ್ ಈಸ್ 0, ದಟ್ ವಿಲ್ ಬಿ 0 ಇದ್ದ ಔಟ್ಪುಟ್. ಇಲ್ಲಿ ನಮಗೆ 1 1 ಅಂತ ಇನ್ಪುಟ್ ಮಾಡಿದ್ದೇವೆ, 1 ಅಂತ ಆನ್ಸರ್ನ ನಾವು ಪಡಿತಿದ್ದೇನೆ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಎಕ್ಸ್ ವೈ ಕಾಲಮ್. ಇಲ್ಲಿ 2 ಕಾಲಮ್ ಇರೋದ್ರಿಂದ ನನಗೆ ಎಕ್ಸ್ ಅಂತ ಕಾಲಮ್ ಇದೆ, ವೈ ಅಂತ ಕಾಲಮ್ ಇದೆ. ಯಾವುದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು, ಎಕ್ಸ್ ವೈ ಕಾಲಮ್ ಅಂತ ನೀವು ಕ್ರಿಯೇಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಮಗೆ ಎಕ್ಸ್ ಅಂತ ಕಾಲಮ್ ಇದೆ, ಎಕ್ಸ್ ವೈ ಅಂತ ಕಾಲಮ್ ಇದೆ. ನಾವು ಆರ್ ಆಪ್ರೇಷನ್ ಪ್ರಕಾರ ಯಾವ ಆನ್ಸರ್ ತಗೋಬೋದು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ ಕಾಲಮಲ್ಲಿ 0 ಇದೆ, ಎಕ್ಸ್ ವೈ ಕಾಲಮಲ್ಲಿ 0 ಇದೆ. ನಾವು ಪ್ಲಸ್ ಆಪ್ರೇಷನ್ ಪ್ರಕಾರ ಏನನ್ನು ಆನ್ಸರ್ ಪಡಿತೇವೆ, ನಾವು 0 ಅಂತ ಆನ್ಸರ್ನ ಪಡಿತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 ಇದೆ, ನೆಕ್ಸ್ಟ್ ಇಲ್ಲಿ 0 ಇದೆ, ಯಾವ ಆನ್ಸರ್ನ ಪಡಿತಿದ್ದೀರಾ, 0 ಅಂತ ಆನ್ಸರ್ನ ಪಡಿತಿದ್ದೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 1 ಅಂತ ಇದೆ, 0 ಇದೆ, ಆರ್ ಆಪ್ರೇಷನಲ್ಲಿ ನಮಗೇನು ಆನ್ಸರ್ ದೊರೆಯುತ್ತೆ, ಹಾಗಾದರೆ ಇಲ್ಲಿ 0 ಅಂತ ಆನ್ಸರ್ ದೊರೆಯುತ್ತಿದೆ. ನೆಕ್ಸ್ಟ್ 1 1 ಎರಡೂ ಟ್ರೂ ಇರೋದ್ರಿಂದ ನೀವು ಟ್ರೂ ಅಂತ ಆನ್ಸರ್ನ ಪಡಿತಿದ್ದೀರಾ ವಿದ್ಯಾರ್ಥಿಗಳೇ. ದಿಸ್ ಎಕ್ಸಾಂಪಲ್ ಆಫ್ ಅಬ್ಸಾರ್ಪ್ಷನ್ ಲಾ ಎ. ದೇರ್ಫೋರ್ ಇನ್ಸ್ ಇಟ್ ಈಸ್ ಪ್ರೂವ್ಡ್ ಫಸ್ಟ್ ಆ್ಯಂಡ್ ಫೋರ್ತ್ ಕಾಲಮ್ ಈಸ್ ಸೇಮ್. ವಿದ್ಯಾರ್ಥಿಗಳೇ, ನಾವು LHS ಪಾರ್ಟಲ್ಲಿ ಇರೋಂಥದ್ದನ್ನು ಸಾಲ್ವ್ ಮಾಡಿದ್ದೇವೆ. ಅದು ನಮಗೇನಾಗಬೇಕು, RHS ಪಾರ್ಟಿಗೆ ಸಮ ಇರಬೇಕಾದ್ರಿಂದ ನಾವೇನು ಮಾಡ್ತೇವೆ, ಅಲ್ಲಿ 0 ಮತ್ತು 1 ಅಂತ ಎರಡೂ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದ್ದೇವೆ. ನಾವು ಈಗ ಇಲ್ಲಿ ನಮ್ಮ ಟ್ರೂತ್ ಟೇಬಲಲ್ಲಿ ಎಕ್ಸ್ ಅಂತ ಕಾಲಮ್ ಇದೆ ಮತ್ತು ಎಕ್ಸ್ ಪ್ಲಸ್ ಎಕ್ಸ್ ವೈ ಅಂತ ಕಾಲಮ್ ಇದೆ. ಇವೆರಡನ್ನೂ ಗಮನಿಸಿದಾಗ ಏನಾಗುತ್ತೆ, ನಮಗೆ ಎರಡು ಸೇಮ್ ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್
theorem 11 absorption law B. Prove that x of x plus y is equal to x. ವಿದ್ಯಾರ್ಥಿಗಳೇ, ನಾವು ಅಬ್ಸಾರ್ಪ್ಷನ್ ಲಾದಲ್ಲಿ ಬಿ ಅಂತ ನಾವು ಈಗ ಸಾಲ್ವ್ ಮಾಡ್ತಿದ್ದೇವೆ. ಎಕ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅನ್ನೋ ಎಕ್ಸ್ಪ್ರೆಷನ್ನ ಈಗ ಸಾಲ್ವ್ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಎರಡು ವೇರಿಯಬಲ್ ಇದ್ದಾವೆ. ಒಂದು ಎಲ್ ಎಚ್ ಎಸ್ ಪಾರ್ಟಲ್ಲಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ, ಇನ್ನೊಂದು ಆರ್ ಎಚ್ ಎಸ್ ಪಾರ್ಟಲ್ಲಿ ಎಕ್ಸ್ ಅಂತ ಅಷ್ಟೇ ನಮಗೆ ವೇರಿಯಬಲ್ನ ತೊಗೊಂಡಿದ್ದಾವೆ ವಿದ್ಯಾರ್ಥಿಗಳೇ. ನಾವು ಮೊದಲು ಎಲ್ ಎಚ್ ಎಸ್ ಪಾರ್ಟಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಆರ್ ಎಚ್ ಎಸ್ ಪಾರ್ಟಿಗೂ ಸಹ ಸೇಮ್ ಬರಬೇಕಾಗುತ್ತೆ. ಇಲ್ಲಿ ಬಂದಿರೋಂಥ ಔಟ್ಪುಟ್ಟನ್ನು ನಾವು ಅಲ್ಲಿ ಆರ್ ಎಚ್ ಎಸ್ ಅಲ್ಲೂ ತಗೋಬೇಕಾಗುತ್ತೆ. ಹಾಗಿದ್ರೆ ದೆನ್ ಇಫ್ ಇಟ್ ಈಸ್ ಪ್ರೂವ್ ಅಂತ ನಾವು ಹೇಳಕ್ಕೆ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಎಲ್ ಎಚ್ ಎಸ್ ಈಸ್ ಎಕ್ಸ್ ಅಂಡರ್ ಆಪರೇಷನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವಾಟ್. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಡಾಟ್ ಅಂತ ಬರೀಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅಂಡರ್ ಆಪ್ರೇಷನ್ ಇರೋದ್ರಿಂದ ನೀವು ಈ ಮೆನ್ಷನ್ ಮಾಡಿ ಎಕ್ಸ್ ಅಂಡರ್ ಆಪ್ರೇಷನ್ ಹೋಲ್ ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ ಅಥವಾ ಎಕ್ಸ್ ಆರ್ ಆಪ್ರೇಷನ್ ವೈ ಕ್ಲೋಸಿಂಗ್ ಬ್ರಾಕೆಟ್ ಈಸ್ ಈಕ್ವಲ್ ಟು ವಾಟ್ ಅಂತ. ಇಲ್ಲಿ ಎಕ್ಸ್ ಅನ್ನೋದಕ್ಕೆ ನೀವು ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? 0 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ವಿದ್ಯಾರ್ಥಿಗಳೇ. ಎಕ್ಸ್ ಈಸ್ ಈಕ್ವಲ್ ಟು 0, ಇಲ್ಲಿ 0 ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ 0 ಪ್ಲಸ್ ವೈ ಏನಂತ ನಮ್ಮ ಥಿಯರಮಲ್ಲಿದೆ, ನಾವು ಆಲ್ರೆಡಿ ಸೇವ್ ಮಾಡಿ ಇಲ್ಲಿ ಸಾಲ್ವ್ ಮಾಡಿದ್ದೇವೆ. ಯಾವ ಥಿಯರಮಲ್ಲಿದೆ? ಇಲ್ಲಿ ಥಿಯರಮ್ 3ಯಲ್ಲಿ ನಮಗೇನಾಗಿದೆ 0 ಪ್ಲಸ್ ಎಕ್ಸ್ ಅಂತ ಸಾಲ್ವ್ ಮಾಡಿದ್ದೇವೆ. ಅದರ ಔಟ್ಪುಟ್ ಏನಿದೆ ತಮಗೆ ವಿದ್ಯಾರ್ಥಿಗಳೇ? ಇಲ್ಲಿ ಎಕ್ಸ್ ಅಂತ ಔಟ್ಪುಟ್ಟನ್ನು ನಾವು ಕಾಣ್ತಿದ್ದೇವೆ, ತಮಗೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ 0 ಪ್ಲಸ್ ವೈ ಅನ್ನು ಬದಲಾಗಿ ನಾವು ಏನು ಆನ್ಸರ್ ಇಡಬೇಕಾಗುತ್ತೆ? ಈಗ ನೀವು ವೈ ಅಂತ ಆನ್ಸರ್ ಇಡಬೇಕಾಗುತ್ತೆ. ಇಲ್ಲಿ 0 ಪ್ಲಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ನಮ್ಮ ಥಿಯರಮ್ ಪ್ರಕಾರ ಇದೆ. ಆದರೆ ನಮಗೆ ಬಂದಿರೋಂಥ ಎಕ್ಸ್ಪ್ರೆಷನ್ ಪ್ರಕಾರ 0 ಪ್ಲಸ್ ವೈ ಅಂದರೆ ಏನು ಬರೀಬೇಕು? ನೀವು ಇಲ್ಲಿ ವೈ ಅಂತ ಅಷ್ಟೇ ಔಟ್ಪುಟ್ಟನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 ಅಂಡರ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು 0 ಅಂತ ನಾವು ಔಟ್ಪುಟ್ಟನ್ನು ಬರೆದಿದ್ದೇವೆ. ನಾವು 0 ಅಂತ ಔಟ್ಪುಟ್ಟನ್ನು ಬರೀಬೇಕು ಅಂತ ಹೇಳಿದರೆ ಯಾವ ಥಿಯರಮ್ ಪ್ರಕಾರ ಇದೆ? ಅದು ತಮಗೆ ಥಿಯರಮ್ 1 ಪ್ರಕಾರ ಇದೆ. 0 ಡಾಟ್ ಎಕ್ಸ್ ಈಸ್ ಈಕ್ವಲ್ ಟು 0. ನಾವು 0 ಅಂತ ಆನ್ಸರ್ನ ನಾವು ಔಟ್ಪುಟ್ಟನ್ನು ತಗೊಳ್ತಿದ್ದೇವೆ. ಹಾಗಾಗಿ ಇಲ್ಲಿ 0 ಅಂಡರ್ ಆಪ್ರೇಷನ್ ವೈ ಈಸ್ ಈಕ್ವಲ್ ಟು 0. ಇಲ್ಲಿ 0 ಅಂತ ಔಟ್ಪುಟ್ ಬಂದಿರೋದ್ರಿಂದ ನಾವು ಸಾಲ್ವ್ ಮಾಡ್ತಿರೋದೇನು? ಎಕ್ಸಿಗೆ ನೀವು 0 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹಾಗಾದರೆ 0 ಅನ್ನೋದೇನು? ಎಕ್ಸ್ ಆಗಿದೆ. ನಮಗೆ 0 ಅಂತ ಬಂದರೆ ನಾವು ತಿಳ್ಕೊಬೇಕು, ನೀವು ಎಕ್ಸ್ ಆಗಿದೆ ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳು. ಬಂದಿರೋದು ಔಟ್ಪುಟ್ಟೇ ಸೇಮ್ ಇದೆ, ಎಕ್ಸ್ ಅಂತ ಹೇಳ್ತೇವೆ. ಅಂದರೆ ಆರ್ ಎಚ್ ಎಸ್ ಪಾರ್ಟಲ್ಲೂ ಸಹ ಏನಾಗಬೇಕು? ನಮಗೆ ಎಕ್ಸ್ ಅಂತ ಆನ್ಸರ್ ಬರಬೇಕಾಗುತ್ತೆ. ಹಾಗಾಗಿ ಇವ್ನು ತೋರ್ಸೋಕ್ಕೋಸ್ಕರ ನಾವು ಇಲ್ಲೇ ಮಾಡ್ತೇವೆ, ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇವೆ. ಎಕ್ಸ್ ಈಸ್ ಈಕ್ವಲ್ ಟು 1 ದೆನ್ ಎಲ್ ಎಚ್ ಎಸ್ ಈಸ್ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವಾಟ್? ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ವಿದ್ಯಾರ್ಥಿಗಳಾದರೆ 1 ಅನ್ನು ನೀವು ಬರೀಬೇಕಾಗುತ್ತೆ. 1 ಅಂತ ಬರ್ದೇನೆ. ಅಂಡರ್ ಆಪ್ರೇಷನ್ 1 ಪ್ಲಸ್ ವೈ, ಇಲ್ಲಿ 1 ಅಂಡರ್ ಆಪ್ರೇಷನ್ 1 ಪ್ಲಸ್ ವೈ, ಇಲ್ಲಿ 1 ಪ್ಲಸ್ ವೈನ ಬರಿತಾ ಇದ್ದೀರಾ ನೀವು. ಇಲ್ಲಿ 1 ಆಲ್ರೆಡಿ ಬರ್ದಿದ್ದೀರಾ ವಿದ್ಯಾರ್ಥಿಗಳೇ. 1 ಅಂಡರ್ ಆಪ್ರೇಷನ್ 1 ಪ್ಲಸ್ ವೈ ಈಸ್ ಈಕ್ವಲ್ ಟು ವಾಟ್ ಅಂತ ಬರ್ತಿದ್ದಾವೆ. ನಮಗೆ ಇಲ್ಲಿ 1 ಪ್ಲಸ್ ವೈ ಅಂತಂದರೆ ಯಾವ ಥಿಯರಮ್ ಪ್ರಕಾರ ಇದೆ? ಹಾಗಾದರೆ 1 ಪ್ಲಸ್ ಎಕ್ಸ್ ಅನ್ನೋದು ನಮ್ಮ ಥಿಯರಮ್ 4 ಪ್ರಕಾರ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ 1 ಆರ್ ಆಪ್ರೇಷನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ನಮಗೆ ಆನ್ಸರ್ ಬಂದಿರೋದ್ರಿಂದ ಇಲ್ಲಿ 1 ಪ್ಲಸ್ ವೈಗೆ ನೀವು ಏನು ಆನ್ಸರ್ ಬರೀಬೇಕು ವಿದ್ಯಾರ್ಥಿಗಳಾದರೆ? ನೀವು 0 ಅಂತ ಆನ್ಸರ್ನ ನೀವು ಬರೀಬೇಕಾಗತ್ತೆ. ಇಲ್ಲಿ 1 ಅಂಡರ್ ಆಪ್ರೇಷನ್ 1 ಈಸ್ ಈಕ್ವಲ್ ಟು 1 ಅಂಡರ್ ಆಪ್ರೇಷನ್ 1 ಈಸ್ ಈಕ್ವಲ್ ಟು 1 ಅಂತ ಆನ್ಸರ್ ನೀವು ಪಡಿಬೇಕಾಗತ್ತೆ. ಇಲ್ಲಿ ಡಾಟ್ ಇರೋದ್ರಿಂದ ಇಲ್ಲಿ 1 1 ಇರೋದ್ರಿಂದ ಏನು ಮಾಡೋಕ್ಕಾಗತ್ತೆ? ನೀವು 1 ಅಂತ ಆನ್ಸರ್ ಪಡಿತೀರಾ. ಆಲ್ ದ ವ್ಯಾಲ್ಯೂಸ್ ಆರ್ ಟ್ರೂ to input the all the values are true. If get 1 is the answer or true is the answer. And operation 1 is equal to 1. ನಮಗೆ ನಂಬರ್ ಆಫ್ ಇನ್ಪುಟ್ಸ್ ಆರ್ ಟ್ರೂ ಅಂತ ಇದೆ. ಹಾಗಾಗಿ 1 ಅಂತ ಆನ್ಸರ್ ನಾವು ಪಡಿತಾ ಇದ್ದೇವೆ ವಿದ್ಯಾರ್ಥಿಗಳೇ. ಟ್ರೂತ್ ಟೇಬಲ್ ಇಲ್ಲಿ 2 ವೇರಿಯಬಲ್ ಇರೋದ್ರಿಂದ ನಾವೇನು ಮಾಡ್ತೇವೆ? ನೀವು 2 ವೇರಿಯಬಲ್ಗಳನ್ನು ತಗೊಳ್ತೀರಾ. ಹಾಗಾಗಿ 4 ರೋಸ್ಗಳನ್ನು ನೀವು ಬರೀಬೇಕಾಗತ್ತೆ. ನಮ್ಮ ಎಕ್ಸ್ಪ್ರೆಷನ್ ಇರುವಂಥದ್ದು ಮೊದಲು ಎಕ್ಸನ್ನು ಬರ್ಕೊಳ್ಳಿ, ನೆಕ್ಸ್ಟು ವೈ ಅಂತ ಕಾಲಮನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾದಂಥದ್ದು ಏನು ಅಂದರೆ ಎಕ್ಸ್ ಪ್ಲಸ್ ವೈ ಬೇಕಾಗಿದೆ. ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ವೈಯನ್ನು ಮಾತ್ರ ನಾವು ಆಪ್ರೇಟ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಆರ್ ಆಪ್ರೇಷನ್ ಇರೋದ್ರಿಂದ 2 0 0 ಅಂದರೆ ನಮಗೆ 0 ಔಟ್ಪುಟ್ ಬರುತ್ತೆ. ಇಲ್ಲಿ ನಂಬರ್ ಆಫ್ ಇನ್ಪುಟ್ಸ್ ಆರ್ 0, ಓನ್ಲಿ 1 ಇನ್ಪುಟ್ ಈಸ್ 1. ಇನ್ ದ ಆರ್ ಆಪ್ರೇಷನ್ ವಿ ವಿಲ್ ಗೆಟ್ 1 is the answer. Next, number of inputs are 0, only 1 input is 1. This is the example of 1 is the answer. Number of inputs are 1, we will get 1 is the answer. ಇಲ್ಲಿ x ಕಾಲಮ್ ಇದೆ ನನಗೆ, ನೆಕ್ಸ್ಟ್ x ಪ್ಲಸ್ ವೈ ಕಾಲಮ್ ಇದೆ.
ಇವೆರಡನ್ನೂ ಅಂಡ್ ಆಪ್ರೇಷನ್ ಪ್ರಕಾರ ನೀವು ತಗೊಂಡ್ರೆ ಅಂತ ಹೇಳಿದರೆ ನಮಗೇನಾಗುತ್ತೆ, ಇಲ್ಲಿ 0 0 ಇಲ್ಲಿ 0 0 ಇದೆ, ನಮಗೆ 0 ಅಂತ ಔಟ್ಪುಟ್ ಬಂದಿದೆ, 0 ಅಂತ ಇದೆ, 1 ಅಂತ ಇದೆ. ನಮಗೆ ಅಂಡ್ ಆಪ್ರೇಷನ್ ಪ್ರಕಾರ ಏನು ಬರಬೇಕು ವಿದ್ಯಾರ್ಥಿಗಳೇ, 0 ಬರಬೇಕಾಗುತ್ತೆ. ನೆಕ್ಸ್ಟ್ 1 ಇದ್ದ ಇನ್ಪುಟ್ 1 ಇದ್ದ ಎಕ್ಸ್ ಕಾಲಮ್ ಔಟ್ಪುಟ್, ಎಕ್ಸ್ ಪ್ಲಸ್ ವೈ ಔಟ್ಪುಟ್ ಈಸ್ 1. ನೀವು ಅಂಡ್ ಆಪ್ರೇಷನ್ ಪ್ರಕಾರ 1 1 ಇತ್ತು ಅಂತ ಹೇಳಿದ್ರೆ ನಮಗೆ 1 ಅಂತ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ನಮಗೆ ಆನ್ಸರ್ ಏನು ಸಿಗುತ್ತೆ, 1 ಅಂತ ಸಿಗುತ್ತೆ ವಿದ್ಯಾರ್ಥಿಗಳೇ. ಇದು ಎಕ್ಸಾಂಪಲ್ ಆಫ್ ಅಬ್ಸಾರ್ಪ್ಷನ್ ಲಾ ಬಿ. ವಿದ್ಯಾರ್ಥಿಗಳೇ, ಈ ಎಕ್ಸಾಂಪಲ್ಸನ್ನು ನೀವು ಕನ್ಸಿಡರ್ ಮಾಡಿ ನೀವೇ ಇಲ್ಲಿ ಲಾಜಿಕ್ ಡಯಾಗ್ರಾಮನ್ನು ಬರೆಯೋದಕ್ಕೆ ಕಲ್ತ್ಕೊಳ್ಳಿ ವಿದ್ಯಾರ್ಥಿಗಳೇ. ವೆರಿ ಈಸಿ ಎಕ್ಸಾಂಪಲ್ ಇನ್ ದ ಲಾಜಿಕ್ ಡಯಾಗ್ರಾಮ್ ಇನ್ ಥಿಯರಮ್ ಅಬ್ಸಾರ್ಪ್ಷನ್ ಲಾ ಬಿ. ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾರ್ಥಿಗಳೇ. ಇಲ್ಲಿಗೆ ನಮ್ಮ ಎಲ್ಲ ಥಿಯರಮ್ಮಿನ ವಿಧಗಳು ಮುಗಿದ ಹಾಗೆ ಆಗುತ್ತೆ. ನೀವು ಅಭ್ಯಾಸ ಮಾಡಿ, ಪ್ರತಿಯೊಂದು ಥಿಯರಮ್ಗಳ ಔಟ್ಪುಟ್ ಹೇಗಿದೆ, ಲಾಜಿಕ್ ಡಯಾಗ್ರಾಮ್ ಇದೆ, ಟ್ರೂತ್ ಟೇಬಲ್ ಹೇಗಿದೆ, ಒಂದು 3 ಅಂಕಗಳಿಗೆ ಬರೆಯುವಂಥ ವಿಧಾನಗಳನ್ನು ನೀವು ಅಭ್ಯಾಸ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.